ರಾಜ್ಯದಲ್ಲಿ ಕೈಕೊಟ್ಟ ಮಳೆಯ ಪರಿಣಾಮ ರೈತಾಪಿ ಕುಟುಂಬಗಳು ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿಕೊಳ್ಳುವ ಸ್ಥಿತಿ ಎದುರಾಗಿದೆ. ಮಳೆ ಇಲ್ಲದೆ ಬಿತ್ತನೆಯಾಗದೆ ಭೂಮಿ ಬರಡಾಗಿದ್ದರೆ ಇತ್ತ ಮಳೆಯನ್ನು ನಂಬಿ ಬಿತ್ತನೆ ಮಾಡಿದಂತ ರೈತರು ಕೈ ಸುಟ್ಟುಕೊಂಡಿದ್ದಾರೆ. ರೈತರಿಗೆ ಪರಿಹಾರ ನೀಡಲು ಬರ ಘೋಷಣೆ ಮಾಡುವುದಕ್ಕೆ ಸರ್ಕಾರ ಸಿದ್ದತೆ ನಡೆಸಿದೆ. ಬರ ಘೋಷಣೆಗೆ ರಾಜ್ಯ ಸರ್ಕಾರ ಸಿದ್ದತೆ. ತಿಂಗಳ ಕೊನೆಯಲ್ಲಿ ಕೇಂದ್ರಕ್ಕೆ ವರದಿ ಸಲ್ಲಿಕೆ. ರಾಜ್ಯದಲ್ಲಿ ಎದುರಾದ ಮಳೆ ಕೊರತೆಯಿಂದಾಗಿ ರೈತರು ಬೆಳೆ ಬೆಳೆಯುವುದಕ್ಕೆ ಸಾಧ್ಯವಾಗಿಲ್ಲ. ಬಿತ್ತನೆ ಕಾಲದಲ್ಲಿ ತಟ್ಟನೆ ಮಾಯವಾದ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ಕೆಲ ರೈತರು ಧೈರ್ಯವನ್ನ ಮಾಡಿ ಮಳೆಯನ್ನ ನಂಬಿ ಬಿತ್ತನೆ ನಡೆಸಿದ್ರು. ಆದರೆ ಏಕಾಏಕಿ ಕಣ್ಮರೆಯಾದಂಥ ಮಳೆಯಿಂದಾಗಿ ಬಿತ್ತಿದ್ದ ಭೂಮಿ ಬರಡಾಗಿ ರೈತರು ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆ. ಇನ್ನು ಬಿತ್ತನೆ ಮಾಡದೆ ಉಳಿದ ರೈತರು ಇತ್ತ ಬೆಳೆಯೂ ಇಲ್ಲದೆ ಸಾಲದ ಬಾಧೆಯನ್ನು ಎದುರಿಸುವ ಸ್ಥಿತಿ ಎದುರಾಗಿದ್ದು, ಇದೀಗ ರೈತರಿಗೆ ಪರಿಹಾರ ನೀಡಲು ಸರ್ಕಾರ ಸಿದ್ದತೆ ಮಾಡಿದೆ. ಬರ ಘೋಷಣೆ ಮಾಡಲು ವರದಿ ಸಿದ್ಧಪಡಿಸಿದೆ. ಹೌದು, ರಾಜ್ಯದಲ್ಲಿ ಬರದ ಪರಿಸ್ಥಿತಿ ರೈತರ ಮೇಲೆ ಬರೆ ಎಳೆದಿದೆ. ಇದೀಗ ಮಳೆಯಿಲ್ಲದೆ ಬೆಳೆ ನಾಶ ಹಾಗೂ ಬಿತ್ತನೆ ಆಗದ ಜಾಗಗಳನ್ನು ಗುರುತಿಸಿ ಬರ ಘೋಷಿಸಲು ಸರ್ಕಾರ ಸಿದ್ದತೆ ನಡೆಸಿದೆ. ಈಗಾಗಲೇ ಬೆಳೆ ನಾಶವಾಗಿರುವಂತಹ ಹಾಗೂ ಭೂಮಿ ಬರಡಾಗಿರುವಂತಹ 175 ತಾಲೂಕುಗಳಲ್ಲಿ ಕೃಷಿ ಇಲಾಖೆ ಪರಿಶೀಲನೆ ನಡೆಸಿದೆ. ರೈತರನ್ನ ಭೇಟಿಯಾಗಿ ಮಾಹಿತಿಗಳನ್ನು ಕಲೆ ಹಾಕಿ ಬರ ಘೋಷಣೆಗೆ ಬೇಕಾದ ವರದಿಯನ್ನು ಸಿದ್ಧಪಡಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರದ ಅಂಗಳದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಶುರುವಾಗಿದ್ದು, ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಘೋಷಣೆ ಮಾಡುವಂತೆ ವರದಿ ಸಲ್ಲಿಕೆ ಮಾಡಲು ಸಿದ್ದತೆ ನಡೆದಿದೆ. ಕೇಂದ್ರ ಸರ್ಕಾರಕ್ಕೆ ಬರಕ್ಕೆ ತುತ್ತಾದಂತಹ ಪ್ರದೇಶಗಳನ್ನು ಬರ ಘೋಷಣೆ ಮಾಡಿ ಪರಿಹಾರ ನೀಡುವಂತೆ ಕೃಷಿ ಇಲಾಖೆಯ ವರದಿಯನ್ನು ಆಗಸ್ಟ್ ಅಂತ್ಯದಲ್ಲಿ ಸಲ್ಲಿಸಲು ಎಲ್ಲ ಸಿದ್ದತೆಗಳು ನಡೆದಿವೆ. ಇದರ ಜೊತೆಗೆ ಬೆಳೆ ವಿಮೆಗಳು ರೈತರಿಗೆ ಸಿಗಲು ಬೇಕಾದಂತ ತಯಾರಿ ಸರ್ಕಾರ ಮಾಡಿಕೊಂಡಿದೆ. ಜೂನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಬಂದಂತ ಕಾರಣದಿಂದ ಎಲ್ಲೆಲ್ಲಿ ಮುಸ್ಕಿನ ಜೋಳವನ್ನ ರೈತ ಬಾಂಧವರು ಹಾಕಿದ್ರು, ಜುಲೈನಲ್ಲಿ ಮಳೆ ಕೊರತೆ ಆದಂತ ಸನ್ನಿವೇಶದಲ್ಲಿ ಅವ್ರಿಗೇನಾಗಿದೆ, ಮುಸ್ಕಿನ ಜೋಳ ಸಂಪೂರ್ಣವಾಗಿ ಕೆಲವೊಂದು ಪ್ರದೇಶದಲ್ಲಿ ಒಣಗೋಗಿರ್ತಕ್ಕಂಥದ್ದು. ಮುಸ್ಕಿನ ಜೋಳ ಸ್ವಲ್ಪ ಸೂಕ್ಷ್ಮವಾದಂತ ಬೆಳೆ. ಆಕ್ಚುಲಿ ನೀರು ಜಾಸ್ತಿ ಆದ್ರೂ ತಡ್ಕೊಳ್ಳಲ್ಲ, ನೀರು ಕಡಿಮೆ ಆದ್ರೂ ಕೂಡ ತಡ್ಕೊಳ್ಳಲ್ಲ ಆ ಬೆಳೆ ಈಗ ಆಲ್ರೆಡಿ ಒಣಗಿದೆ. ಸೊ ಎಲ್ಲಿ ಬೆಳೆ ನಷ್ಟ ಆಗಿದೆಯೋ ಅಂತ ಕಡೆ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಬರವನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಇದೆ. ಬರವನ್ನ ಬಹುಶಃ ಈ ತಿಂಗಳ ಕೊನೆಯ ಹಂತದಲ್ಲಿ ಬರವನ್ನ ಡಿಕ್ಲೇರ್ ಮಾಡೋದಕ್ಕೆ ಪ್ರಪೋಸಲ್ ಅನ್ನ ಕೂಡ ಸಬ್ಮಿಟ್ ಮಾಡ್ತಾ ಇದೀವಿ. ಸೊ ಬರವನ್ನ ಘೋಷಣೆ ಮಾಡುವುದರ ಮುಖಾಂತರ ಬರದ ಸನ್ನಿವೇಶದಲ್ಲಿ ಬೆಳೆ ನಷ್ಟ ಆದಂತ ರೈತ ಬಂದವರಿಗೆ ಸರ್ಕಾರದಿಂದ ಒಂದು ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬಿತ್ತನೆ ಆಗದೆ ಇರತಕ್ಕಂಥ ಪ್ರದೇಶದಲ್ಲೂ ಕೂಡ ಈ ಬೆಳೆಯ ವಿಮೆ ಅಂತ ಹೇಳ್ತೀವಿ, ಇನ್ಸೂರೆನ್ಸ್, ಕ್ರಾಪ್ ಇನ್ಸೂರೆನ್ಸ್ ಅಂತಕ್ಕಂಥದ್ದೇನಿದೆ, ಕ್ರಾಪ್ ಇನ್ಸೂರೆನ್ಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಸುವುದರ ಮುಖಾಂತರ ಈ ಬೆಳೆಯ ಅನಿಶ್ಚಿತತೆಯ ನಡುವೆ ರೈತರಿಗೆ ಒಂದಷ್ಟು ಆದಾಯವನ್ನ ತಂದುಕೊಡುವಂತ ಮೂಲವನ್ನ ಸೃಷ್ಟಿ ಮಾಡೋದಕ್ಕೆ ಸರ್ಕಾರ ಈಗ ಆಲ್ರೆಡಿ ಮುನ್ನುಡಿಯನ್ನ ಇಟ್ಟಿದೆ. ಒಟ್ಟಿನಲ್ಲಿ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಲಿದ್ದು, ಕೇಂದ್ರ ಸರ್ಕಾರ ಕೂಡ ವರದಿ ಪರಿಶೀಲನೆ ಮಾಡಿ ರೈತರಿಗೆ ಪರಿಹಾರ ನೀಡುವ ಸಾಧ್ಯತೆಗಳು ಅಧಿಕವಾಗಿದ್ದು, ವರದಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಸಲ್ಲಿಕೆ ಆಗಲಿದೆ ಮತ್ತು ಕೇಂದ್ರ ಯಾವ ರೀತಿಯ ಸ್ಪಂದನೆ ನೀಡಲಿದೆ ಅನ್ನುವುದನ್ನು ಮಾತ್ರ ಕಾದು ನೋಡಬೇಕಿದೆ.